ನಾನ್ ಪೇರೆಂಟ್ಸ್ ಅದೀನಿ, ನನ್ ಮಗ ಬಂದನ್ರಿ ಮುಂಜಾನೆ 7ಕ್ಕೆ ಬಂದ್ ಕೂತವ್ರಿ ಸರ್. ಆದ್ರೆ ಏನಾಗೈತಿ ಪೇಪರೇ ಕೊಟ್ಟಿಲ್ರಿ ಸರ್, ಹಾಫ್ ಅನ್ ಅವರ್ ಲೇಟ್ ಇದ್ದವ್ರಿಗೆ ಕೊಟ್ಟಾರಿ. ಮಿಸ್ ಮ್ಯಾಚ್ ರೀ, ಎಂತ ಸಿಸ್ಟಮ್ ಇದು ಮಿಸ್ ಮ್ಯಾಚ್ ರೀ ಸರ್. OMR sheet question paper, it is not going to match with that question paper. Number is not matching. Okay, and already they are not giving the paper on time. They are still making the student to wait there only. And ಒಳಗ್ ಹೋಗೋ ಮುಂದ ಅವ್ರದ್ದು ಹೆಂಗ್ ಚೆಕಪ್ ಐತಂದ್ರಿ, ಇದು ಇರಬಾರ್ದು ಅದು ಇರಬಾರ್ದು, ಒಳಗ್ ಹಿಂಗ್ಯಾಕ್ ನಡೀತ್ರಿ. 10 ಗಂಟೆಗೆ ಎಕ್ಸಾಮ್ ಕ್ವಶನ್ ಪೇಪರ್ ಕೊಡ್ಬೇಕಾಗಿತ್ತು, ಆದ್ರೆ ಅವ್ರು 11 ಗಂಟೆ ಕೊಟ್ರು ಕ್ವಶನ್ ಪೇಪರ್. ಯಾವ ತರ ಕೊಟ್ರಂದ್ರೆ ಇದು ಆನ್ಸರ್ ಶೀಟ್ ಕ್ವಶನ್ ಪೇಪರ್ ಬದಲಾವಣೆ ಐತೆ. ಆದ್ರೂ ನಮ್ಗೆ ಸರಿಯಾದ ಟೈಮ್ ಕ್ವಶನ್ ಪೇಪರ್ ಬಂದಿಲ್ಲ, ತಲುಪಿಲ್ಲ. ಆದ್ರೂ ಒಂದಿಷ್ಟು ಜನಕ್ಕೆ ಒಳಗೆ ಎಕ್ಸಾಮ್ ನಡೆಸ್ತಾ ಇದಾರೆ ಅವರು. ಟೈಮ್ 1 ಗಂಟೆಗೆ ಐತೆ. ಒಂದಿಷ್ಟು ಹುಡುಗರು ವಿದ್ಯಾರ್ಥಿಗಳು ಹೊರಗಿದ್ದಾರೆ, ಇನ್ನ ಸಿಕ್ಕಿಲ್ಲ. ಇನ್ನ 11 ಗಂಟೆ OMR ಶೀಟ್ ಸಿಕ್ಕಿಲ್ಲ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸರ್ ಏನ್ ಹೇಳ್ತಾ ಇಲ್ಲ, ಅವರು ಡಬ್ಬಿ ಲೇಟ್ ಆಗ್ತಾ ಇದೆ ಹೊಡೆಯೋದು, ಅದು 108 ತಿಪ್ಪಲು ಹೇಳ್ತಾ ಇದಾರೆ. ಅವರು ಸರಿಯಾಗಿ ಸಮಸ್ಯೆ ಹೇಳ್ತಾ ಇದಾರೆ. ನಮ್ ಕಡೆ ಸರಿಯಾಗಿ ರೆಸ್ಪಾನ್ಸ್ ನೀಡ್ತಾ ಇಲ್ಲ. 10 ನಿಮಿಷ ಟೈಮ್ ಹೆಚ್ಚು ಕೊಡ್ತಾರೆ. ಸರಿಯಾಗಿ ಇನ್ನೊಂದು ಕ್ವಶನ್ ಪೇಪರ್ ಬರ್ತಾರೆ 11 ಗಂಟೆ ಆದ್ರು. ಅಲ್ಲಿ ಒಳಗೆ ಕ್ವಶನ್ ಪೇಪರ್ ಆಲ್ರೆಡಿ ಹೊರಗಡೆ ಕಳಿಸಿಬಿಟ್ಟಿದ್ದಾರೆ ಅವರು, ಅಷ್ಟು ಜನ ಕಲ್ತು. ಈಗ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಶಾರದಾಂಬಾ ಸಂಸ್ಥೆಯಲ್ಲಿ ಇವತ್ತು ಎಕ್ಸಾಮ್ ಇತ್ತು. ಅದು ಸರಿಯಾಗಿ ಟೈಮಿಗೆ ಇನ್ನೊಂದು OMR ಕೊಟ್ಟಿಲ್ಲ. OMR ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಆಮೇಲೆ OMR ಬಂದಿಲ್ಲ ನಮ್ಮ ಬ್ಲಾಕಿಗೆ. OMR ವೇಟ್ ಮಾಡಿದ್ವಿ 10 ಮಿನಿಟ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ರಾಜ್ಯದಾದ್ಯಂತ ಇಂದು ನಡೆದಂಥ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಪ್ರವೇಶ ಪರೀಕ್ಷೆ ಸಮಯ ಮುಗಿದಿದೆ. ಬಹುತೇಕ ಅಭ್ಯರ್ಥಿಗಳಲ್ಲೂ ಕೂಡ ಪರೀಕ್ಷೆಯನ್ನು ಬರೆದು ಹೊರಗಡೆ ಬರ್ತಾ ಇದ್ದಾರೆ. ಏನು ನಾವೀಗಿರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಧಾನ ಈ ಕಾಲೇಜಿನ ಅಂದರೆ ಈ ಒಂದು ಎಕ್ಸಾಮ್ ಸೆಂಟರ್ 512 ಈ ಒಂದು ಕೇಂದ್ರದಲ್ಲಿ ಒಂದಷ್ಟು OMR ಶೀಟ್ ಬದಲಾವಣೆ ಆಗಿದೆ ಅಂತಕ್ಕಂಥ ಗೊಂದಲ ಆಗಿತ್ತು. ಏನು ಗೊಂದಲ ಅಂತೇಳಿ ನನಗೆ ಈಗ ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಎರಡೂ ಕೂಡ ಇದೆ. ಈ ಎರಡೂ ಕೂಡ ಈ ಒಂದು ಅಭ್ಯರ್ಥಿ ನಿಮ್ಮ ಹೆಸರೇನು ಬ್ರದರ್? ಅಯ್ಯೋ, ನಿಮ್ಮ ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನಾವು ಮುದ್ದೇಬಿಹಾಳ ತಾಲೂಕಿಂದ ನಶಿಬ್ನಾಗ 4 ಗಂಟೆಗೆ ಎದ್ದು ಎಕ್ಸಾಮ್ ಬರಿಬೇಕಂತ ಬಂದೇವ್ರಿ. ಅದು ಆಗಿರೋ ಕಷ್ಟಗಳೆಲ್ಲ ನಮಗೆ ಗೊತ್ತಾ. ಎಕ್ಸಾಮ್ ಬರಿಬೇಕಂತೇಳಿ ನಾವು ಎಷ್ಟು ಕಷ್ಟಪಟ್ಕೊಂಡು ಬಂದೀವಿ ಅನ್ನೋದು ನಮಗೆ ಗೊತ್ತಾ. ಹಾಲ್ ಟಿಕೆಟ್ ಒಳಗೆ ಮೆನ್ಷನ್ ಆಗಿರೋ ಟೈಮು 10:15 ಅಂತೇಳಿ ಮೆನ್ಷನ್ ಆಗಿದೆ. 10:15 ಅಲ್ಲ, 11:30 11 ಗಂಟೆ ಆದ್ರೂ ನಮಗೆ OMR ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ನಾವು ಬಂದಿರೋದು ಅದಕ್ಕೆ ಟೈಮ್ ಸೆನ್ಸ್ ಇಲ್ವಾ? KEದವ್ರಿಗೆ ಇಲ್ವಾ ಅಥವಾ ಏನು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಇಲ್ವಾ? ಟೈಮ್ ಸೆನ್ಸ್ ಇರ್ಬೇಕು ತಾನೆ. ನಾವು 10 ನಿಮಿಷ ಲೇಟಾಗಿ ಬಂದ್ರೆ ಸ್ಟೂಡೆಂಟ್ಸ್ನ ಒಳಗೆ ಸೇರ್ಸಲ್ಲ. ಮೊನ್ನೆನೇ ಎಕ್ಸಾಂಪಲ್ ನೋಡಿದ್ವಿ, 2 ನಿಮಿಷ ನೀಟಾಗಿ ಲೇಟಾಗಿ ಬಂದಿದ್ದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಎಕ್ಸಾಂಪಲ್ಸ್ ಎಲ್ಲ ನಾವು ನೋಡ್ತೀವಿ. ಮತ್ತು ಇವರು ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡಿದ್ರೆ ಅವ್ರಿಗೇನು ಇಲ್ಲಿ ಏನೂ ಇಲ್ಲ. ಸೆಕ್ಯೂರಿಟಿ ಎಲ್ಲಿದೆ? ಅದಲ್ಲದೆ ಕ್ವಶನ್ ಪೇಪರು ಎಲ್ಲ ಸೆಂಟರ್ಗಳಿಗೂ ಒಮ್ಮೆ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ನಮ್ಗೆ ಯಾಕೆ ಅರ್ಧ ಗಂಟೆ ಲೇಟ್ ಆಗಿದ್ರೆ ಆಗಲಿ, ಸಮ್ ಇಶ್ಯೂಸಿಂದ ಲೇಟ್ ಆಗಿರ್ಬೋದು, ಅದನ್ನು ನಾವು ಅಗ್ರಿ ಮಾಡ್ಕೊತೀವಿ. ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಹೆಂಗೋ ಮಾಡ್ತಾರಂತಂದ್ರೆ OMR ಜೋಡಿ ಕ್ವಶನ್ ಪೇಪರ್ ಕೋಡ್ ಮ್ಯಾಚ್ ಆಗ್ತಿಲ್ಲ. ಯಾಕೆ? ಸರ್, ನನ್ನ ಹೆಸರು ಮಾಲಾಶ್ರೀ ರಾಠೋಡ್ ಅಂತ ಸರ್. ನಾನು ಬಸವನ ಬಾಗೇವಾಡಿದಿಂದ ಬಂದಿದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಲಿಕ್ಕಂತ ಬಂದಿದ್ದೀನಿ ಸರ್. ನಾನು 10:15ಗೆ ಎಕ್ಸಾಮ್ ಬರ್ಸ್ಬೇಕು ತಾನೇ. ಟೈಮ್ ಟೇಬಲ್ ಇಲ್ವಾ ಇವರಿಗೆ? 10:15 ಓಕೆ 5 ಮಿನಿಟ್ ವೇಟ್ ಮಾಡಿ ಅಂತ ಹೇಳಿದ್ರು. ವೇಟ್ ಮಾಡಿದ್ವಿ ಸರ್. ಸರ್ ಸಮಸ್ಯೆ ಅಂತ ಸರ್, ನಮಗೆ ಕ್ವಶನ್ ಪೇಪರೇ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ಬಾಜು ಬ್ಲಾಕ್ ಅಲ್ಲಿ OMR ಶೀಟ್ ಕೊಟ್ಟಿದ್ದಾರೆ ಸ್ವಲ್ಪ ಜನಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಮ್ಮ ಬ್ಲಾಕ್ 7 ಬ್ಲಾಕ್ ಕೊಟ್ಟಿಲ್ಲ, ನಮಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ನಾವು ಹೊರಗಡೆ ಬಂದ್ವಿ, 5 ಮಿನಿಟ್ ವೇಟ್ ಮಾಡಿ ಅಂತ ಹೇಳಿದ್ರು. 5 ಮಿನಿಟ್ ವೇಟ್ ಮಾಡಿದ್ದೀವಿ. 11 o'clock ಮಟ್ಟ ವೇಟ್ ಮಾಡಿ ಸರ್. 11:30 ಮಟ್ಟ ವೇಟ್ ಮಾಡಿದ್ದೀವಿ ಸರ್. ಹಾ ಸರ್, ನಮ್ದು OMR ಕೊಟ್ಟಿಲ್ಲ, ಕ್ವಶನ್ ಪೇಪರ್ ಕೊಟ್ಟಿಲ್ಲ ಸರ್. ಏನ್ ಮಿಸ್ ಮ್ಯಾಚ್ ಆಗ್ಬೇಕು ನಮ್ದು? ಸ್ವಲ್ಪ ಜನಗೆ ಹಂಗೆ ಮತ್ತೆ ಸ್ವಲ್ಪ ಜನಗೆ ಒಳಗಡೆ. ಮತ್ತೆ ಇವಾಗ ಸರ್ ಎಕ್ಸಾಮ್ ಬರೆಸ್ತಿದ್ದಾರೆ. DC ಸರ್ ಒಳಗಡೆ ಹೋಗಿದ್ದಾರೆ. ಮತ್ತೆ SP ಸರ್ ಲಾಟ್ರಿ ಚಾರ್ಜ್ ಮಾಡ್ತಿದ್ದಾರೆ. SP ಸರ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರ್ ಇಲ್ಲಿ ಒಂದೇ ಆಗಿದೆ ಸರ್. ಇಲ್ಲಿ ಒಂದೇ ಶಾರದಾಂಬಾ PU ಕಾಲೇಜಲ್ಲಿ ಸೆಂಟ್ರಲ್ಲಿ ತಿಕೋಟ ಎಂಬಲ್ಲಿ ಆಗಿದೆ ಸರ್. ಇದು ಅದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಮಾಲಾಶ್ರೀ ರಾಠೋಡ್ ಅಂತ ಸರ್. ಮೊದಲು 10-15 ನಿಮಿಷಕ್ಕೆ ನಮಗೆ OMR ಶೀಟ್ ಕೊಡಬೇಕಾಗಿತ್ತು ಸರ್. ಅವರು OMR ಶೀಟೇ 11 ಗಂಟೆಗೆ ತಂದು ಕೊಡ್ತಾರೆ. 11 ಗಂಟೆಗೆ ತಂದು ಕೊಟ್ಟು 11:15 ಗಂಟೆಗೆ ಕ್ವಶನ್ ಪೇಪರ್ ತಂದು ಕೊಡ್ತಾರೆ. ಕ್ವಶನ್ ಪೇಪರ್ ನೋಡಿದ ಬಳಿಕ ನಾವು OMR ಶೀಟ್ ಮೊದಲು ತುಂಬಿರ್ತೇವೆ ಸರ್. OMR ಶೀಟ್ ಮೊದಲು ತುಂಬಿದ್ಮೇಲೆ ಕ್ವಶನ್ ಪೇಪರ್ ಮತ್ತು OMR ಶೀಟಿನ ಸೀರಿಯಲ್ ನಂಬರ್ ಕರೆಕ್ಟ್ ಇರಲಿಲ್ಲ ಸರ್. ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ. ಯಾಕೆ ಸರ್ ಹಿಂಗೆ? ಯಾಕಂದ್ರೆ ಅದೆಲ್ಲ ನಾವು ಮಾಡ್ತೇವೆ, ಅದಕ್ಕೆ ಡಿಸಿಷನ್ ತೊಗೊತೇವೆ, ನೀವು ತುಂಬ್ರಿ ಹೇಳ್ತಾರೆ ಸರ್. ಈಗ ಹಿಂಗೆ ಮಾಡಿದೆ ಅಂದ್ರೆ ಸರ್, ನಾಳೆಗೆ ಅಲ್ಲಿ ನಮ್ಮ ಕ್ವಶನ್ ಪೇಪರ್ ಸ್ಕ್ಯಾನ್ ಆಗಲ್ಲ ಸರ್. ನಮ್ಮ OMR ಶೀಟ್ ಸ್ಕ್ಯಾನ್ ಆಗಲ್ಲ ಸರ್. ಇದು ಎಕ್ಸಾಮ್ ನಡೆಸಬೇಕಾಗ್ತದೆ ಸರ್. KE ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಬೇರೆ ಇದೆ ಸರ್. ಅದು ಎಕ್ಸಾಮ್ ನಡೆಸ್ಬೇಕು ಸರ್. ಎಕ್ಸಾಮ್ ನಡೆಸಲಿಲ್ಲ ಅಂದ್ರೆ ನಾ ಬಿಜಾಪುರ DC ಆಫೀಸ್ ಮುಂದೆ ಊರ್ಲಾಕೊಂಡು ಸೈತೀನಿ ಸರ್.
ನಮ್ಮ ಮೇಲೆ ನಮ್ಮ ತಂದೆ ತಾಯಿ ಒಂದು ವಿಶ್ವಾಸ ಇಟ್ಟು ನನ್ನ ಮಗ ಈ ಸಲ ಅಧಿಕಾರಿ ಆಗಿ ಬರ್ತಾನೆ ಅಂತ ವಿಶ್ವಾಸ ಇಟ್ಟು ನಸಿಕಿಂದ ನಾಲ್ಕಕ್ಕೆ ಬಿಸಿ ನಮಗೆ ಇಲ್ಲಿಗೆ ಊಟ ಮಾಡಿಸಿ ಕಳಿಸಿರ್ತಾರೆ, ಎದ್ರ ಕಾಲ ಕಳಿಸಿರ್ತಾರೆ ಸರ್. ಹಂಗಾಗಿ ನಮಗೆ ತುಂಬ ಬೇಜಾರಾಗಿದೆ ಸರ್. ಇದು ರೀ ಎಕ್ಸಾಮ್ ನಡೆಸಲಿಲ್ಲ ಅಂದ್ರೆ ಸರ್ಕಾರ ನಾವು ಬಿಜಾಪುರ DC ಆಫೀಸ್ ಮುಂದೆ ಊರಲ್ಲಿ ಹಾಕೊಳ್ಳೋದಂತೂ ಗ್ಯಾರಂಟಿ ಸರ್. ಮಿನಿಮಮ್ ಒನ್ ಅವರ್ ತುಂಬಾನೇ 1 ಅವರ್ ಮೇಲೇನೆ ತುಂಬಾ ಡಿಸ್ಟರ್ಬ್ ಆಯ್ತು. ನಾವಿಲ್ಲಿ ಬರಿಬೇಕಾ ಇಲ್ಲ ನೋಡ್ಬೇಕಾ ಏನು ಒಂದು ಅರ್ಥ ಆಗಿಲ್ಲ ನಮ್ಗೆ. ತುಂಬಾ ಡಿಸ್ಟರ್ಬ್ ಆಯ್ತು. ಆಮೇಲೆ ಶುರು ಆದಾಗಿಂದ ಕೊನೆವರೆಗೂ ಬರೀ ಕನ್ಫ್ಯೂಷನ್ಸ್ ಅಲ್ಲೇ ಆಗೋಯ್ತು. ಮ್ಯಾನೇಜ್ಮೆಂಟ್ ಅಂತೂ ಒಂದು ಸ್ವಲ್ಪನೂ ಮಾಡಿಲ್ಲ. ಆ ಪಕ್ಕದ ರೂಮಲ್ಲಿ ಏನೋ ನಂಬರ್ ಚೇಂಜ್ ಆಗಿದೆ ಅಂತ ಅವರು ಫುಲ್ ಕೂಗಾಡ್ತಾನೆ ಇದ್ರು. ನಮಗೆ 5 ಮಿನಿಟ್ಸ್ ಲೇಟ್ ಕೊಟ್ಟರು, ಸ್ಟಾರ್ಟಿಂಗ್ ಕೊಟ್ಬಿಟ್ರು. ಆಮೇಲೆ ನಾವು OMR ಇದು ಮಾಡಬೇಕಾದ್ರೆ ಮಿಸ್ ಮ್ಯಾಚ್ ಆಗಿದೆ ಅಂತ ಲಾಸ್ಟಿಗೆ ಹೇಳಿ ಮಾಡಬೇಡಿ ಅಂದರು. 5 ನಿಮಿಷ ಲೇಟ್ ಆಯಿತು, ಲಾಸ್ಟಿಗೆ ಅಲ್ಲೇ ಇರಿ ಅಂದರು. ತುಂಬ ಕನ್ಫ್ಯೂಷನ್ಸ್ ಇತ್ತು. ಎಕ್ಸಾಮ್ಸ್ ಅಂತೂ ನಮಗೆ ಎಕ್ಸಾಮ್ಸ್ ಬರೆಯೋ ಬದಲು ಬರೀ ಕನ್ಫ್ಯೂಷನ್ಸಲ್ಲೇ ಏನು ಮಾಡಬೇಕು ಏನು ಈ ಗೊಂದಲ ಏನ್ ಸಿಸ್ಟಮ್ ಅಲ್ಲಿ ಅವ್ರಿಗೆ ಸರಿಯಾಗಿ ಸ್ಪಷ್ಟತೆ ಇರಲಿಲ್ಲ. ಯಾವ ರೀತಿ ಗೊಂದಲ ಅಂತ ಅವ್ರಿಗೆ ಸ್ಪಷ್ಟತೆ ಇರಲೇ ಇಲ್ಲ. ಇನ್ವಿಗಿಲೇಟ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಕೇಳ್ತಾರೆ. ಲಾಸ್ಟಿಗೆ 5 ನಿಮಿಷ ಇರೋವರೆಗೂ ಇನ್ನೂ ಕ್ವಶನ್ ಪೇಪರೇ ಬರಲಿಲ್ಲ. ಒಂದು 2 ಮಿನಿಟ್ಸ್ ಇದ್ದಂಗೆ ಕ್ವಶನ್ ಪೇಪರ್ ಬಂತು. ಆಮೇಲೆ ಅವ್ರಿಗೆ ಏನು ಫಿಲ್ ಮಾಡಿಸ್ಬೇಕು ಏನು ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ನಾವು ಅವ್ರಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಇದೇ ಥರ ಕನ್ಫ್ಯೂಷನ್ಸಲ್ಲೇ ನಮಗೆ ಸ್ಟಾರ್ಟಿಂಗ್ ಗೊಂದಲ ಆಗೋಯ್ತು. ಅಲ್ಲಿ ಕ್ವಶನ್ ಪೇಪರ್ ನೋಡೋದು ಅಥವಾ ಇವರು ಇದನ್ನು ಸರಿ ಮಾಡೋದು ಅದರಲ್ಲೇ ನಮಗೆ ತೊಂದರೆ ಆಗೋಯ್ತು. ಇವ್ರು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ದಿನ ಮುಂಚೆನೇ ಬಂದು ಏನು ಎತ್ತ ಅಂತ ಕ್ಲಿಯರಾಗಿ ಹೇಳಬೇಕು. ನಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋದಿರಲಿ, ನಾವೇ ಅವ್ರಿಗೆ ಕೇಳಿ ನಾವೇ ಅವ್ರಿಗೆ ಹೇಳೋ ಥರ ಇತ್ತು ಎಕ್ಸಾಮ್ಸ್. ಹೇಳಿ, ನೀವು ಕೂಡ ಎಕ್ಸಾಮ್ ಬರೆದು ಬಂದಿದ್ರಿ. ಇವತ್ತಿನ ಎಕ್ಸಾಮ್ ವ್ಯವಸ್ಥೆಗಳಲ್ಲಿ ಹೇಗಿತ್ತು ಅಂತ ಅನ್ಸುತ್ತೆ ಹಿಂದಿನ ಎಕ್ಸಾಮ್ಗಳಿಗೆ ಹೋಲಿಸ್ಕೊಂಡ್ರೆ? ಸರ್ ತುಂಬ ಒಳಗಡೆ ಡಿಸ್ಟರ್ಬೆನ್ಸ್ ಇತ್ತು, ಬರೆಯೋಕೆ ತುಂಬ ಕನ್ಫ್ಯೂಷನ್ ಆಗ್ತಿತ್ತು ಸರ್. ಅವ್ರು ಗಲಾಟೆನೇ ಹೊರಗಡೆ ತುಂಬ ಆಗ್ತಿತ್ತು. ನಮ್ಗೆ ಹೋದಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಯ್ತು ಎಕ್ಸಾಮ್ ಬರೆಯೋಕ್ಕೆ. ತುಂಬ ಅಂದರೆ ತುಂಬ ಗಲಾಟೆ ಆಯ್ತು ಸರ್. ಅಂದ್ರೆ ಒಂದು ಎಕ್ಸಾಮ್ ಬರೆಯುವಾಗ ಪೀಸ್ ಆಫ್ ಮೈಂಡ್ ಇರಬೇಕು, ಒಂದು ಸೈಲೆನ್ಸ್ ಇರಬೇಕು, ಎಲ್ಲ ವ್ಯವಸ್ಥೆ ಇರಬೇಕು. ನಿಮಗೆ ಅದು ಡಿಸ್ಟರ್ಬ್ ಆಯ್ತು ಅಂತ ಹೇಳ್ತೀವಿ. ತುಂಬ ಡಿಸ್ಟರ್ಬೆನ್ಸ್ ಸರ್. ಸೈಲೆನ್ಸ್ ಇರಲಿಲ್ಲ ಸರ್. 2 ಅವರ್ ಪೂರ್ತಿ ಡಿಸ್ಟರ್ಬೆನ್ಸ್ ಸರ್. ಡೋರ್ ಹಾಕಿದ್ರು ಅಷ್ಟೇ ಡಿಸ್ಟರ್ಬ್ ಆಗ್ತಿತ್ತು ಸರ್. ತುಂಬ ಗಲಾಟೆ ನಡೀತಿದ್ರು ಒಳಗಡೆ. ಏನೋ ಆ 2 ರೂಮಲ್ಲಿ ಒಂದು ಗೊಂದಲ ಆಗಿತ್ತು. ಅವರಿಗೆ ಹೆಚ್ಚುವರಿಯಾಗಿ 1 ಅವರ್ ಕೊಟ್ಟಿದ್ದಾರೆ ಎಕ್ಸಾಮ್ ಬರೀಲಿಕ್ಕೆ. ಅವರು ಏನೋ 1 ಅವರ್ ಕ್ವಶನ್ ಪೇಪರ್ ತಗೊಂಡಿರ್ಲಿಲ್ಲ ಅಂತೇಳಿ 5 ಮಿನಿಟ್ಸ್ ಎಷ್ಟೇ ಸರ್ ಎಕ್ಸ್ಟ್ರಾ ಕೊಟ್ಟಿದ್ದು. ಮಾತ್ರ ಒಳಗಡೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಸರ್. ಬರೆಯೋಕೆ ತುಂಬ ಕನ್ಫ್ಯೂಷನ್ ಆಯ್ತು ಅವ್ರ ಡಿಸ್ಟರ್ಬೆನ್ಸ್ ಇಂದ. ಓಕೆ ಸರ್. ಸಿಸ್ಟಮೇ ಚೇಂಜ್ ಆಗ್ಬೇಕು ಸರ್. CBT ಸೆಂಟ್ರಲ್ ಗೌರ್ಮೆಂಟ್ ಏನು ನಡೆಸ್ತಾರೆ ಎಕ್ಸಾಮು, ಎಷ್ಟೋ ಎಕ್ಸಾಮ್ ಬರ್ತಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಏನು ನಡೆಸ್ತಾರೆ ಸರ್, ಈ OMR ಶೀಟೇ ಬೇಡ ಸರ್. CBT ಮಾಡಿಸ್ಬೇಕು ಸರ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ. ಈ ಥರ ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗೇ ಸ್ಕ್ಯಾಮ್ ಮಾಡ್ತಾರೆ. ಅದೇ ಸರ್ ಪ್ರಾಬ್ಲಮ್ಮು. CBT ಆದರೆ ಒಳ್ಳೇದು ಸ್ಟೇಟ್ ಗೌರ್ಮೆಂಟಲ್ಲಿ. ಅದು ಚೇಂಜ್ ಮಾಡಿಸ್ಬೇಕು ಸರ್. ಮೊದಲು CBT ಆಗಬೇಕು. ಒಂದು ನಿಮಿಷ ಇರಿ ಸರ್, ಒಂದು ಸ್ವಲ್ಪ ಕಂಟಿನ್ಯೂ ಮಾಡಿಸ್ಕೊಳ್ತೀನಿ. OMR ಶೀಟ್ ನಂಬರ, ಕ್ವಶನ್ ಶೀಟ್ ನಂಬರ, ಪೇಪರ್ ನಂಬರ ಎರಡು ಚೇಂಜ್ ಅದಾವ. ಇದಕ್ಕೆಲ್ಲ ನಾವೆಲ್ಲ ಸರಿ ಮಾಡ್ತೀವಿ. ಅವ್ರ ಜೂಮ್ ನೋಡ್ರಿ. OMR ಶೀಟ್ ನಂಬರ ಇದಕ್ಕೆಲ್ಲ ನಾವು ರೆಡಿ ಮಾಡ್ತೀವಿ. ನೀವೆಲ್ಲ ಬರೀತಾರ ಆ ಕ್ವಶನ್ ಪೇಪರ್ ನಾವು ಅವ್ರು ಹೇಳ ಬರೆದ್ರೆ ಸ್ಕ್ಯಾನ್ ಆಗಲ್ಲ. OMR ಶೀಟ್ 10:45 ಮಾಡ್ತಾರೆ. ಏನಪ್ಪ ಎಲ್ಲ ಲೀಕ್ ಇದೆ. 10:45 ಕ್ವಶನ್ ನಾನು OMR ಶೀಟ್ ನೋಡ್ರಿ ಅಲ್ಲಿ ಹಾಕಿವ್ರಿ ಎರಡು ಚೇಂಜ್ ಯಾವ ಮಾಡಿಸ್ತಾ ಇದು ಈ OMR ಪ್ರಕಾರ ನಾವು ಸೀರೀಸ್ ಕ್ವಶನ್ ಪೇಪರ್ ಕೊಡ್ತೀವಿ. ಇದಕ್ಕೆ ಏನ್ರೆ ನಾವು ಎಲ್ಲ ಮಾಡಿ ನೀವು ರೆಡಿ ಮಾಡ್ತೀವಿ, ನಿಮ್ಗೆ ಒಳ್ಳೇದು ಕೊಡ್ತೀವಿ ಅಂತ ಹೇಳ್ತಾರ. ಮಾತ್ರ ಈ ಸದ್ ನಾಳೆಗೆ ಯಾವ ಸ್ಕ್ಯಾನ್ ಆಗಲ್ಲ. ಇದು ಆಯ್ತಲ್ಲ ಸರ್, ಒಂದ್ ಕೇಳ್ರಿ. ಇದು ಫಸ್ಟಿಗೆ ಕೊಟ್ಟಿದ್ದು ನಮ್ಮ ಒಂದ್ ಬ್ಯಾಚ್ನಾಗ ಇದು ಕೊಟ್ಟಾರ ಫಸ್ಟಿಗೆ. ಆಮ್ಯಾಗ ಬೇರೆ ಬ್ಯಾಚ್ನಾಗ ಕ್ವಶನ್ ಪೇಪರ್ ಕೊಟ್ರ ಆಯ್ತಲ್ಲ. ನಮ್ ಬ್ಯಾಚ್ನಾಗ ಆಗಿದ್ದು OMR ಶೀಟ್ ಕೊಟ್ರು. ನಾವು ಎಲ್ಲ ಫಿಲಪ್ ಮಾಡೋ ಸಂಬಂಧ ಕೊಟ್ಟಿರ್ತಾರಲ್ಲ, ನಾವು ಫಿಲಪ್ ಮಾಡಿದೆವು. 11:45 ಅದು ಹಿಂಗ್ ಬರಾಕತ್ತಿತ್ತು. ಇವ್ರು ಕೊಡೋ ಟೈಮ್ ಆಗಿತ್ತು. ನಾವು ಇದು ಫಿಲಪ್ ಮಾಡಿದೆವು. ಆಮ್ಯಾಗ ಏನ್ ನಮ್ದ್ರು ಅಲ್ಲಿ ನಮ್ ಸೂಪರ್ವೈಸರ್ ಇರ್ತಾರ, ಲೇಡೀಸ್ ಇದ್ರು. ಅಂದ್ರೆ ಅವ್ರಿಗೆ ಚಿಲ್ಡ್ರನ್ ಹೇಳುವಂತ LKG ಹೇಳುವಂತ ಸೂಪರ್ವೈಸರ್ ಮಾಡಿದ್ದಾರೆ. ಅವ್ರಿಗೆ ನಾಲೆಜ್ ಇಲ್ಲ. ಕ್ಯಾನ್ಸಲ್ ಮಾಡ್ರಿ ತಡ್ ಆಯ್ತಾ ಸರ್, ಓಕೆ ಟೈಮ್ ಎಷ್ಟಾಗಿದೆ ಮೇಡಮ್, ಟೈಮ್ ಎಷ್ಟಾಗಿದೆ ಅಂತ ಕೇಳು. ಪ್ರತಿ ಸಲ ಕೇಳುದು, ಪ್ರತಿಯೊಂದು ಆಚೆ ತರದು ಬಂದಾಗಿದ್ದು. ಅದು ಕಾಮನ್ ಸೆನ್ಸ್ ಇಲ್ಲ. ಒಂದು ನೀಟ ಒಂದು ರೂಲ್ಸ್ ಏನಿದೆ ಟೈಮ್ ಅದೂ ಇಲ್ಲ. ಇಲ್ಲಿ ಆಗುವಂತ ಪ್ರತಿಯೊಬ್ರು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಮುಚ್ಚಾಕಾಗಿ ಟ್ರೈ ಮಾಡೋದಾರ. SP ನಿಂಬರ್ಗಿ ಸರ್ ಬಂದ್ರು, ಅದಕ್ಕಿಂತ ಮೊದಲ DYSP ಅವರು ಇವರು ಎಲ್ಲಾರು ಬಂದ್ರು. ಬಂದು ನಮ್ ಬಾಯಿನೇ ಮುಚ್ಚಾಕತ್ತಾರ. ನಾವ್ ಕೇಳ್ತಿರೋದ್ ನ್ಯಾಯ. ಅವ್ರು ಬಂದ್ರು, DC ಸಾಹೇಬ್ರು ಬಂದ್ರು, ಎಲ್ಲಾರು ಬಂದ್ರು, ಒಳಗ್ ಹೋದ್ರು. ಏನಾಗ್ಯದ ಏನು ಹೇಳಕತ್ತಿಲ್ಲ. ಈ ತರ ಅನ್ಯಾಯ ವಿದ್ಯಾರ್ಥಿಗಳ ಜೊತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಕ್ಸಾಮ್ ಬರ್ಸ್ಕೊತಾರ್ರಿ. ನಮಗೆ ಹೊರಗೆ ನಿಂತಿದ್ದೇವೆ ನಾವು. ಯಾಕೆ ನಮಗೆ ಹೊರಗೆ ನಿಂತಿದ್ರಿ, ಅವ್ರಿಗೆ
ಒಳಗೆ ಎಕ್ಸಾಮ್ ಬರ್ಸಿರುತ್ತೆ ಕೇಳಕ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈತಾರೆ. ವಿಡಿಯೋಗಳು ಅದಾವ ಸರ್. ಅವ್ರು ಯಾವ ತರ ನಮಗೆ ವಿದ್ಯಾರ್ಥಿ ಕಾನೂನೊಳಗಿದೆ ಏನ್ರಿ, ಸಂವಿಧಾನದೊಳಗೆ ಇದೆಯಾ? 18 ವರ್ಷಕ್ಕಿಂತ ಒಳಗಿನ ಮಕ್ಕಳು 18 ವರ್ಷಕ್ಕಿಂತ ಒಳಗಿನ ಮಕ್ಕಳು ಸೂಪರ್ವೈಸರ್ ಮಾಡ್ತಾರೆ ಸರ್. ಅಣ್ಣ ಇತ್ತಿದ್ರಿ ಹೇಳ್ರಿ ಕರೆಕ್ಟ್ ಒಬ್ರು ಏನಾಗಿತ್ತು ಏನಾಗೋದು ಚಿಕ್ಕರುಗಿ ತಾಲೂಕು ಚಿಕ್ಕರುಗಿ ಗ್ರಾಮದ ವಿದ್ಯಾರ್ಥಿ. ಇದು PC ಎಕ್ಸಾಮ್ ಹಾಕಿ ನಾವು ಇವತ್ತು ಬೆಳಗ್ಗೆ ಬಿಜಾಪುರ ಜಿಲ್ಲೆಯ ತಿಕೋಟಾದ ಒಂದು ಈ ಶ್ರೀ ಶಾರದಾಂಬೆ PU ಕಾಲೇಜಿನಲ್ಲಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೆವು. ಇದೊಂದು ಲೀಕ್ ಆಗಿ ಏನೇನೋ ಆಗಿ ಸಮಸ್ಯೆ ಆಗೋದ್ರಿಂದ ನಾವು ಇಲ್ಲಿ ಬಂದು ಪ್ರಶ್ನೆಗಳು ಮಾಡುವಾಗ ಸಮಯ ಮೀರಿ ಹೋಯಿತು. 10:30 ಗಂಟೆಗೆ 10:15ಕ್ಕೆ OMR ಶೀಟ್ ಕೊಡಬೇಕು ಫಿಲಪ್ ಅದು ಮಾಡೋಕ್ಕೆ, 10:30ಕ್ಕೆ ಕ್ವಶನ್ ಪೇಪರ್ ಕೊಡಬೇಕು. ಅದನ್ನು ಕರೆಕ್ಟ್ ನಾವು ರೂಲ್ಸ್ ಪ್ರಕಾರ ಅದೇನೇ ಸರ್, ನಾವು ರೂಲ್ಸ್ ನಮಗೆ ಅವರು ಕೊಟ್ಟಿದ್ದು ನೋಡಿದ್ರೆ 11ಕ್ಕೆ ನಾವು ಆ 11ಕ್ಕೆ ಟೈಮ್ ಸಮಯ ಕೇಳಿದೆವು. ಅಧಿಕಾರಿಗಳು ಕೇಳಿದ್ರು ಆಯಿತು ಏನಾದರೂ ಮಾಡೋಣ. ಏನು ಕೇಳಿದ್ರೆ ಸರ್ ಇಲ್ಲಿದೆ ನೋಡಿ, ಇವಾಗ ಇದಕ್ಕೆ ಈ OMR ಮತ್ತು ಇದು ಕ್ವಶನ್ ಪೇಪರ್ಸ್ಗೆ ಈ ಸಮಯ ಇದಕ್ಕೆ ಮ್ಯಾಚಿಂಗ್ ಇಲ್ಲ ಸರ್. ಇದು ಎರಡು ಸೇಮ್ ಇದ್ರೆ ಮಾತ್ರ ಗಂಡ ಹೆಂಡತಿ ಅನ್ನಿಸ್ಕೋತಾರಲ್ಲ ಆ ಥರ ಇದಕ್ಕೆ ಮ್ಯಾಚಿಂಗ್ ಇರಲಿಲ್ಲ ಅಂತ ಸರ್. ಇದು ನಾನು ಬರ್ದಿದ್ದು ಈಗ ಇಲ್ಲಿ ನೋಡಿ ಸರ್, ಇದು 257309 ಇದೆ, ಇದು 257638 ಇದೆ. ಮ್ಯಾಚ್ ಇಲ್ವಾ? ಇದು ನಾ ಬರಿದೆ ಅಂತ ತಿಳ್ಕೊಳ್ಳಿ. ಇದು ನೋಡಿ ನಾವು OMR ಶೀಟ್ ನಾನು ಬರಿದ್ದೆ, ಯಾರ್ದೋ ಇದ್ದಿದ್ದು ನಾನು ಟ್ಯಾಲೆಂಟೆಡ್ ಇದ್ದೆ, ಅವ್ರು ಪಾಸ್ ಆಗಿಬಿಡ್ತಾರಲ್ಲ, ದಡ್ಡ ಇದ್ದವ್ರ ಬತ್ತಾಗ ನಮ್ದು ಹೋಗಿರ್ತಾನೆ, ನಾವು ಫೇಲ್ ಆಗಿಬಿಡ್ತೀವಲ್ಲ. 3 ವರ್ಷ ಓದಿದ್ದೀವಿ, 1 ವರ್ಷ ಅಲ್ಲ 3 ವರ್ಷ. ಕೇಳಿದ್ರೆ ಏನಿಲ್ಲ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಟೈಮ್ ವೇಸ್ಟ್ ಮಾಡಿಬಿಟ್ರು. ಹಾಗಾಗಿ ನಮಗೆ ನ್ಯಾಯ ಬೇಕು ಸರ್. ಇಲ್ಲ ಸರ್, ನಾವು ಕೇಳಿದೆವು, ರಿಕ್ವೆಸ್ಟ್ ಮಾಡಿದೆವು, ಟೈಮಿಂಗ್ ಕೇಳಿದೆವು. ಒಂದು ಕರೆಕ್ಟಾಗಿ ವಾಚ್ ಮೇಂಟೆನ್ಸ್ ಇಲ್ಲ ಸರ್ ಸ್ಕೂಲಲ್ಲಿ. ಮತ್ತು ನಾವು ಈಗ ಪರೀಕ್ಷೆ ನಾವು ಫಾರ್ಮ್ ತುಂಬಾಕರ 750 ರೂಪಾಯಿ ಕಟ್ತೀವಿ ಸರ್. ಎದಕ್ಕೆ ಕಟ್ತೀವಿ? ಮ್ಯಾನೇಜ್ಮೆಂಟ್ಗೆ ಅಂತಲ್ಲ, ಈ ಸರ್ಕಾರ ಕಟ್ಟೋದು. ಅರ್ಧ ಜನಕ್ಕಿಂತ ಹೆಚ್ಚೇ ಸರ್, 90%, 10% ಇವ್ರು ಕುತ್ಕೊಂಡಿದ್ದು. ಅವರಿಗೆ ಹೋಗಬೇಡಿ ಕುತ್ಕೊಳ್ಳಿ ಫೋರ್ಸ್ ಮಾಡಿ ಬಿಡಲಿಲ್ಲ ಅಂತೆ, ಅದಕ್ಕಾಗಿ ಕುತ್ಕೊಂಡ್ರು. ಈಗ ನಮಗೆ ಅನ್ಯಾಯ ಆಗಿದೆ ಸರ್, ನಮಗೆ ನ್ಯಾಯ ಬೇಕು. ನ್ಯಾಯ ನಮಗೆ ಸಿಗಲಿಲ್ಲ ಅಂದರೆ ನಾವಂತರೂ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತೀವಿ ಗೊತ್ತಿಲ್ಲ ಸರ್. ನಮ್ಮದು ಭವಿಷ್ಯ ತಂದೆ ಫಾರ್ಮರು, ದುಡಿದು ಸಾಕಿ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೆ ಗೊತ್ತೇ ಇದೆ ಧಾರವಾಡಲ್ಲಿ ಎಷ್ಟು ರೂಮಿಗೆ ಫೀಸು, ಎಷ್ಟು ಕಷ್ಟ ಇದೆ ಓದೋಕ್ಕೆ, ಲೈಬ್ರರಿಗೆ ಅಂತ. 3 ವರ್ಷದ ಬಿಲ್ ಮಾಡಿ ಸರ್, ಎಷ್ಟಾಗುತ್ತೆ? ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಚಂಡಿ ಇಲ್ಲಿ ಎಕ್ಸಾಮ್ ಏನಾಗೈತೆ ರೀ, ನಾವು ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಬಂದೀವಿ. ಎಕ್ಸಾಮ್ ಏನು 10:15ಕ್ಕೆ OM ಶೀಟ್ ಕೊಡಬೇಕು, ಅವರು 11ಕ್ಕೆ OM ಶೀಟ್ ಕೊಟ್ಟಾರೆ. ಮತ್ತು 11:15ಕ್ಕೆ ಕ್ವಶನ್ ಪೇಪರ್ ಕೊಟ್ಟರೆ. ಅದರ ಕ್ವಶನ್ ಪೇಪರು ಒಂದು ಕ್ವಶನ್ ಪೇಪರ್ ಮತ್ತು ಒಂದು ನಂಬರ್ ಚೇಂಜ್ ಅಂದರೆ ಒಟ್ಟು ಮ್ಯಾಚ್ ಆಗಲ್ಲ, ಮಿಸ್ ಮ್ಯಾಚ್ ಆಗತ್ತದ ರೀ. ಅದಕ್ಕೆ ನಾವು ಪ್ರತಿಭಟನೆಗತ್ತೆ ಹೊರಗೆ ಬಂದೇವೆ ರೀ ಒಟ್ಟು ವಿದ್ಯಾರ್ಥಿಗಳು. ಏನು ನಾವು ಕೇಳಿದೇವೆ ರೀ, ಅವ್ರಿಗೆ ಕೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲಿಲ್ಲ, ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ. ಅವ್ರು ಒಳ್ಳೆ ಹೊರಗೆ ಬಂದುಬಿಟ್ಟೇವೆ. ಹಿಂಗೆ ಯಾಕೆ ಮಾಡಿದ್ರೆ ಈ ಕ್ವಶನ್ ಪೇಪರ್ ಲೀಕ್ ಆದ್ರೆ ಒಟ್ಟು ಡಿಸ್ಕಸ್ ಮಾಡ್ಕೋತಾರೆ. ಒಟ್ಟು ಅಭ್ಯರ್ಥಿಗಳೆಲ್ಲ ಡಿಸ್ಕಸ್ ಮಾಡ್ಕೋತಾರೆ ಎಕ್ಸಾಮ್ ಎಲ್ಲ. ಈ ಕ್ವಶನ್ ಪೇಪರ್ ಲೀಕ್ ಆಗಿದೆಲ್ಲ ಹೊರಗೆ ತಂದು ಅಭ್ಯರ್ಥಿಗಳು ಡಿಸ್ಕಸ್ ಮಾಡ್ಕೊ ಕೂತ್ಬಿಟ್ರೆ ಅದ್ರ ಮೂಲಕ ಎಕ್ಸಾಮ್ ಬರೀ ಹೆಂಗಾರೆ ಬರೋದು ಮತ್ತೆ ಬಂದು ಹೊರಗೆ ಬಂದುಬಿಟ್ಟೇವೆ ನಾವು. ಎಲ್ಲ ಅರ್ಧ ಜನ ಬಂದುಬಿಟ್ಟೇವಿ. ಒಂದು 20 ಜನ ಬರ್ತಾರೆ. ಅವರು 20 ಜನ ಹೊರಗೂ ಬಂದು ಎಲ್ಲ ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗಿ ಮತ್ತೆ ಬರ್ತಾರೆ. ಹೋಗಿ ಕ್ವಶನ್ ಪೇಪರ್ ನೋಡಿ, ಫೋನ್ನ ನೋಡಿ, ಆನ್ಸರ್ ನೋಡಿ ಎಲ್ಲ ಮತ್ತೆ ಹೋಗಿ ಟಿಕ್ ಮಾಡಿ ಬಂದಾರೆ ಹೊಳ್ಳಿ. ಹಿಂಗೆ ಹೋಗೈತಿ. ಒಳಗೆ ಹೋಗ್ಯಾರಿ ಈ ಸಮಸ್ಯೆ. ಕ್ವಶನ್ ಪೇಪರ್ ಹೊರಗೆ ತಂದದ್ರಿ, ಹೊರಗೆ ಡಿಸ್ಕಸ್ ಭೀ ಆಗಿದೆ ಎಲ್ಲ ಮುಂದ್ರಿ. ಹೊರಗೆ ಹೋಗಿ ಹೊರದ್ರಿ. ಏನೋ ಯಾರು ಇದ್ದಿತ್ತಿಲ್ಲ ಅವಾಗ. ಆಮೇಲೆ 1.5 ತಾಸಾಗ 11:15ಕ್ಕೆ ಪೊಲೀಸರು ಬಂದರು. ಅಷ್ಟು ಬಂದು ಒಟ್ಟು ವಿದ್ಯಾರ್ಥಿ ಹೊರಗೆ ಬಂದಿದ್ದೇವೆ ರೀ. ಕ್ವಶನ್ ಪೇಪರ್ 11:15 ಲೀಕ್ ಆದದ್ದು ಒಟ್ಟು ಕ್ಯಾಂಡಿಡೇಟ್ ಡಿಸ್ಕಸ್ ಮಾಡಿ ಮತ್ತೆ ಆಮೇಲೆ ಬಂದು ಇಲ್ಲಿ ಫೋನನ್ನು ನೋಡಿ ಮತ್ತೆ ಹೋಗಿ ಟಿಕ್ ಮಾಡಿ ಬಂದಾರೆ. ನನ್ನ ಹೆಸರು ಸಿದ್ದಾರಾಮ್. ಕ್ವಶನ್ ಪೇಪರ್ ಒಳಗೆ ಕುಡಿಸ್ಯಾರ. ಅಲ್ಲಾಗ ಕ್ವಶನ್ ಕೊಡಿ 1 ತಾಸು ಕೊಟ್ರೆ, 1.5 ತಾಸು ಎಕ್ಸಾಮ್ 1 ತಾಸು ಕೊಟ್ಟರೆ ಕ್ವಶನ್ ಪೇಪರ್. ಅವರು ಸೂಪರ್ವೈಸರ್ಗೆ ಏನು ಗೊತ್ತಿಲ್ಲ, ಅರಿವು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಎಕ್ಸಾಮ್ ಮಾಡಿಸ್ಯಾರ ಅವರು. ಎಲ್ಲ ಡಿಗ್ರಿ ಸ್ಟೂಡೆಂಟ್ ಅವರು, BSc ಡಿಗ್ರಿ, BA, BCom ಅನುಭವ ಇಲ್ಲ ಅವರಿಗೆ. ಒಟ್ಟು ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.